ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಮಹಾಲಕ್ಷ್ಮಿ ಮಹಿಳಾ ಮಂಡಲದ ಒಂದು ಪಕ್ಷಿ ನೋಟ. ಕಳೆದ 40 ವರ್ಷಗಳ ಅಧಿಕ ಕಾಲಗಳಿಂದಲೂ ಮಹಾಂತೇಶ್ ನಗರದ ಬಡಾವಣೆಯ ಕೇವಲ 7 ಜನ ಮಹಿಳೆಯರಿಂದ ಮನೆ ಮನೆಗಳಲ್ಲಿ ಶುಕ್ರವಾರದ ಲಕ್ಷ್ಮೀ ಪೂಜೆ ಕಾರ್ಯಕ್ರಮದೊಂದಿಗೆ ಪ್ರಾರಂಭವಾದ ಈ ಮಹಿಳಾ ಮಂಡಲವು ಇಂದು ದೊಡ್ಡದಾಗಿ ಬೆಳೆದು 220 ಮಹಿಳೆಯರನ್ನು ಒಳಗೊಂಡಿದೆ. ಯಾವುದೇ ಜಾತಿ ಭೇದವಿಲ್ಲದೆ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರೆದ ಪ್ರತಿಭಾವಂತ ಮಹಿಳೆಯರನ್ನು ನಮ್ಮ ಮಹಿಳಾ ಮಂಡಲವು ಒಳಗೊಂಡಿದೆ. 1989ರಲ್ಲಿ ಕೆಲ ಪ್ರಮುಖ ಹಿರಿಯರಾದ ದಿವಂಗತ ಶ್ರೀ SP ಸಿದ್ದಾಳ್, ಶ್ರೀಮತಿ ದಿವಂಗತೆ ಚಂದ್ರಮ್ಮ ಬಿಜ್ಜೂರ್, ಶ್ರೀಮತಿ ದಿವಂಗತೆ ಸಾವಿತ್ರಿ ಕರ್ಕಿ, ಶ್ರೀಮತಿ ಮಂಜುಳಾ ಹುಬ್ಬಳ್ಳಿಮಠ್, ಶ್ರೀಮತಿ ಸಾವಕ್ಕ ಪಾಟೀಲ್, ಶ್ರೀಮತಿ ಸುಲೋಚನಾ ನಾಯಕ್ ಹೀಗೆ ಅನೇಕ ಮಹಿಳೆಯರು ಸೇರಿಕೊಂಡು ಸರ್ಕಾರದ ನೋಂದಣಿಯನ್ನು ಮಾಡಿಸಿದರು. ನಂತರದ ದಿನಗಳಲ್ಲಿ ವಿವಿಧ ಸಾಮಾಜಿಕ ಮನರಂಜನೆ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಗಳನ್ನು ಮಾಡುತ್ತಾ ನವರಾತ್ರಿಯ ದಿನಗಳಲ್ಲಿ ದೇವಿಯ ಆರಾಧನೆ ಮತ್ತು ಪುರಾಣ ಓದುವ ಪರಂಪರೆಯನ್ನು ಹಾಕಿಕೊಟ್ಟಿದ್ದಾರೆ. ಶ್ರೀಮತಿ ಶಾಂತಕ್ಕ ಸೊಬ್ರದ್, ಶ್ರೀಮತಿ ಅನ್ನಪೂರ್ಣ ಅಪ್ಪರಾಜ್, ದಿವಂಗತೆ ಶರಣೆ ಶ್ರೀಮತಿ ಶಕುಂತಲಾ ನಾಗಮೂರ್ತಿ, ಶ್ರೀಮತಿ ಪುಷ್ಪಾವತಿ ಹಿರೇಮಠ್, ಶ್ರೀಮತಿ ಲಲಿತಾ ಪಾಟೀಲ್, ಶ್ರೀಮತಿ ಸುನೀತಾ ಪಾಟೀಲ್, ಶ್ರೀಮತಿ ರಾಜೇಶ್ವರಿ ಹಿರೇಮಠ್, ಶ್ರೀಮತಿ ಶೋಭಾ ಪಾಟೀಲ್, ಶ್ರೀಮತಿ ವೀಣಾ ನಾಗಮೂರ್ತಿ, ಶ್ರೀಮತಿ ಜ್ಯೋತಿ ಭಾವಿಕಟ್ಟಿ, ಶ್ರೀಮತಿ ವಿದ್ಯಾಗೌಡರ್ ಹಾಗೂ ಶ್ರೀಮತಿ ಶಾರದಾ ಪಾಟೀಲ್ ಹೀಗೆ ಅನೇಕ ಮಹಿಳೆಯರು ಇಂದಿನವರೆಗೆ ಮಹಿಳಾ ಮಂಡಲವನ್ನು ಸುಸಜ್ಜಿತವಾಗಿ ಬೆಳೆಸಿ ಮುಂದುವರೆಸಿಕೊಂಡು ಬಂದಿದ್ದೇವೆ. ನಮ್ಮ ಮಹಿಳಾ ಮಂಡಲದಲ್ಲಿ ಹೊಲಿಗೆ ಕ್ಲಾಸ್, ಸಂಗೀತ, ತಬಲಾ, ಗಿಟಾರ್, ಯೋಗಾಸನ, ಹಾರ್ಮೋನಿಯಂ, ರಂಗೋಲಿ ಕ್ಲಾಸ್ ಹೀಗೆ ಅನೇಕ ರೀತಿಯಲ್ಲಿ ಚಿಕ್ಕ ಮಕ್ಕಳಿಗೂ ಟ್ಯೂಷನ್ ಹೇಳಿಕೊಡುತ್ತಾ ಮಹಿಳಾ ಸಬಲೀಕರಣ ಮಾಡುವತ್ತ ದಾಪುಕಾಲ ಹಾಕಿದ್ದೇವೆ. ಅಲ್ಲದೆ ಪ್ರತಿ ತಿಂಗಳು ಅನೇಕ ವಿಷಯಗಳಲ್ಲಿ ಇರುವಂತಹ ತಜ್ಞರುಗಳನ್ನು ಕರೆದು ತಿಳುವಳಿಕಾ ಸಭೆ ಮತ್ತು ಮನರಂಜನಾ ಕಾರ್ಯಕ್ರಮ ಹಾಗೂ ಉಚಿತ ವೈದ್ಯಕೀಯ ತಪಾಸಣೆ ಮಾಡಿಸುತ್ತಾ ಅನೇಕ ಹಾಗೂ ಸ್ಪರ್ಧೆಗಳಲ್ಲಿ ಭಾಗವಹಿಸುತ್ತಾ ನಮ್ಮ ಮಹಾಲಕ್ಷ್ಮಿ ಮಹಿಳಾ ಮಂಡಲವು ನಿರಂತರವಾಗಿ ಕ್ರಿಯಾವಿಶೇಷತೆಯಿಂದ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ. ಅತ್ಯಂತ ಹೆಮ್ಮೆಯ ವಿಷಯ ಎಂದರೆ ಗ್ಲೋಬಲ್ ರೆಕಾರ್ಡ್ ಮತ್ತು ರಿಸರ್ಚ್ ಫೌಂಡೇಶನ್ ಅವರಿಂದ ಎಕ್ಸ್ಟ್ರೀಮ್ ರೆಕಾರ್ಡರ್ಸ್, ವುಮೆನ್ ರೆಕಾರ್ಡರ್ಸ್ ಮತ್ತು ಏಷ್ಯಾ ಪೆಸಿಫಿಕ್ ರೆಕಾರ್ಡ್ಸ್ಗಳಲ್ಲಿ 3000 ಮಹಿಳೆಯರಿಂದ ಮೋಸ್ಟ್ ವುಮೆನ್ ರಿಸರ್ಚಿಂಗ್ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರಂ ಸಾಯನ್ ಟೆನಿಸಲಿ ಎಂಬ ರೆಕಾರ್ಡ್ ಮಾಡಿ ಹೆಮ್ಮೆಯಿಂದ ಬೀಗಿದ ಆ ಕ್ಷಣ ಎಂದೂ ಮರೆಯಲಾರದಂಥದ್ದು. ಪ್ರತಿ ವರ್ಷ ವನಮಹೋತ್ಸವ ದಿನದಂದು 100 ಸಸಿಗಳನ್ನು ಅನೇಕ ದೇವಾಲಯಗಳಲ್ಲಿ ಮತ್ತು ಶಾಲೆಯ ಆವರಣಗಳಲ್ಲಿ ಸಸಿಗಳನ್ನು ನೆಟ್ಟು ವಿಶ್ವ ಪರಿಸರ ದಿನವನ್ನು ಆಚರಿಸುತ್ತಿದ್ದೇವೆ. ಪ್ರತಿ ವರ್ಷ ಭುವನೇಶ್ವರಿ ಉತ್ಸವದಲ್ಲಿ ನಾವು ನಾಟಕವಾಗಿರಬಹುದು, ನೃತ್ಯವಾಗಿರಬಹುದು ಮತ್ತು ಸಂಗೀತ ಸ್ಪರ್ಧೆಗಳಲ್ಲಿ ಪ್ರತಿ ವರ್ಷ ಬಹುಮಾನ ತಂದಿದ್ದೇವೆ. ವಿಶೇಷ ಎಂದರೆ ಸಿದ್ಧಾರೂಢ ಮಹಾತ್ಮರ ನಾಟಕವು ಎಲ್ಲರ ಮೆಚ್ಚುಗೆಯ ನಾಟಕವಾಗಿತ್ತು. ಬೆಳಗಾವಿಯ ವೇಣುಗ್ರಾಮ್ ರೇಡಿಯೋ 90.4 ಸಮುದಾಯದವರು ನಮ್ಮ ಮಹಿಳಾ ಮಂಡಲ ಸದಸ್ಯರನ್ನು ಕರೆಸಿ ರೇಡಿಯೋದ ಮುಖಾಂತರ ಇನ್ನೂ ಅನೇಕ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದಾರೆ. ಇನ್ನೂ ಮುಂದೆ ಹೀಗೆ ಅನೇಕ ರೀತಿಗಳಲ್ಲಿ ಸಾಮಾಜಿಕವಾಗಿ ನಮ್ಮನ್ನು ತೊಡಗಿಸಿಕೊಂಡು ನಮ್ಮ ಮಹಾಲಕ್ಷ್ಮಿ ಮಹಿಳಾ ಮಂಡಲ ಮತ್ತು ಬೆಳಗಾವಿಯ ಕೀರ್ತಿ ಪತಾಕೆಯನ್ನು ಜಗತ್ತಿನಾದ್ಯಂತ ಪಸರಿಸುವ ಹಿರಿಯಾಸೆಯಿಂದ ಮುಂದುವರೆಸುತ್ತಿದ್ದೇವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.